ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದ್ ಕಡೆ ಬೇಗ ತನಿಖೆ ಮಾಡ್ಬಿಡಿ ನೀವು ಅಂತ SIT ನಾವು ಹೇಳಕ್ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ SIT ಅವರು ಕೂಡ ಆತುರದಿಂದ ವರದಿ ಕೊಡಕ್ ಬರೋದಿಲ್ಲ. ತನಿಖೆ ಮುಗಿಯುವವರೆಗೂ ಅದರ ಬಗ್ಗೆ ನಾವು ಮಾತನಾಡುವಂತಿಲ್ಲ. ತನಿಖೆ ತ್ವರಿತವಾಗಿ ಆಗ್ಲಿ ಅಂತಷ್ಟೇ ನಾವು ಹೇಳ್ಬೋದು. ಬೇರೆ ಮಾಹಿತಿ ಸಿಕ್ಕರೆ ಅವ್ರ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ನಾವು SITಗೆ ಯಾವುದೇ ನಿರ್ದೇಶನ ಕೊಡಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತೇಳಿ ಅಷ್ಟೇ ಹೇಳ್ಬೋದು. ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಹಿಂಗೆ ಆಗುತ್ತೆ, ಆಗಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ಕೆ ಬರೋಲ್ಲ. ಅಂಥ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ. ನಾವು ಅವರಿಗೆ SITನವರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ಕೆ ಬರೋದು. ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ. ಚಿನ್ನಯ್ಯನ ಬೆಂಗಳೂರಿಗೇನೋ ಕರೆತರ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಚಿನ್ನಯ್ಯನ ಬೆಂಗಳೂರಿಗೇನೋ ಕರೆತರ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಚಿನ್ನಯ್ಯನ ಬೆಂಗಳೂರಿಗೇನೋ ಕರೆತರ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ. ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಇನ್ನು ಧರ್ಮಸ್ಥಳದ ಪ್ರತ್ಯೇಕ ಕೇಸ್ಗಳನ್ನ ಒಟ್ಟುಗೂಡಿಸಿ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲ ಕೇಸ್ಗಳನ್ನ ಒಟ್ಟಾಗಿಸಿ ತನಿಖೆಗೆ SIT ನಿರ್ಧಾರವನ್ನ ಮಾಡಿದ್ದು. ಇದೇ ವಿಚಾರವಾಗಿ ಕಾನೂನಾತ್ಮಕವಾಗಿ ಇದು ಸಾಧ್ಯನಾ, ಹೇಗೆ ಇದನ್ನ ನಾವು ಮುಂದೆ ಪ್ರೊಸೀಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನುವ ವಿಚಾರವಾಗಿ ಕಾನೂನು ಸಲಹೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ SIT ಮುಂದಾಗಿದೆ. ತನಿಖೆಗೆ ಇದು ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ SIT ಇಟ್ಟಿರುವಂತಹ ಹೊಸ ಹೆಜ್ಜೆ ಇದು ಅಂತಾನೂ ಕೂಡ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಒಟ್ಟು ಪ್ರಕರಣಗಳು ಅಂತ ಅಂದ್ರೆ ಈಗ ಆಲ್ರೆಡಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ವಿಚಾರವಾಗಿ ಬೇರೆ ಬೇರೆ ತಿರುವುಗಳನ್ನ ಪಡೆದಿರೋದು, ಬೇರೆ ಬೇರೆಯವರ ಇನ್ವಾಲ್ವ್ಮೆಂಟ್, ಒಂದು ರೀತಿ ಇದು ಏನಾದರೂ ಷಡ್ಯಂತ್ರನ, ಈ ಥರದ್ದೆಲ್ಲ ಗುಮಾನಿಗಳಿದೆ. ತಿಮರೋಡಿ ಅವ್ರ ಕೇಸ್ ಇದೆ, ಆಮೇಲೆ ಚಿನ್ನಯ್ಯನ ಕೇಸ್ ಇದೆ, ಆಮೇಲೆ ಆ ಯೂಟ್ಯೂಬರ್ ಸಮೀರ್ನ ಕೇಸ್ ಇದೆ, ಆಮೇಲೆ ಮಗಳು ಕಳೆದೋಗಿಯಾಳೆ ಅಂತ ಹೇಳ್ಕೊಂಡು ಬಂದಿರುವಂಥ ಸುಜಾತ ಅವರ ಕೇಸ್ ಇದೆ. ಹೀಗೆ ಒಂದೊಂದು ರೀತಿಯಾದಂಥ ಪ್ರಕರಣಗಳಿದೆ. ಆಮೇಲೆ ಗಿರೀಶ್ ಮಠಣ್ಣನವರ ವಿಚಾರವಾಗಿಯೂ ಕೂಡ ಏನಾದರೂ ಗೊತ್ತಿಲ್ಲ, ತನಿಖೆಯ ಭಾಗ ಆಗ್ಬೋದು ಇದು, ಅಥವಾ ಏನಾದರೂ ಇಂಥ ಅಕ್ರಮಗಳು ನಡೆದಿರುವಂಥದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಣ್ಣ ಪುಟ್ಟ ಪುರಾವೆಗಳು ಏನಾದರೂ ಸಿಕ್ಕಿರುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಕೂಡ ತನಿಖೆಯ ವ್ಯಾಪ್ತಿಗೆ, ಇದೇ ತನಿಖೆಯ ವ್ಯಾಪ್ತಿಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಒಟ್ಟು ಎಲ್ಲವನ್ನೂ ಕೂಡ ಸೇರಿಸಿ ಒಂದು ತನಿಖೆ ಮಾಡಿಸುವಂಥ ನಿಟ್ಟಿನಲ್ಲಿ SIT ಮುಂದಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತ್ಯೇಕ ನೋಟಿಸನ್ನು ನೀಡಿ ಇಲ್ಲಿ ತನಕ ವಿಚಾರಣೆ ನಡೆಸ್ತಾ ಇದೆ SIT. ಎಲ್ಲ ಕೇಸ್ಗಳನ್ನು ಒಟ್ಟುಗೂಡಿಸಿ ತನಿಖೆಗೆ ಈಗ ನಿರ್ಧರಿಸಲಾಗಿದೆ. ಯಾವೆಲ್ಲ ಪ್ರಕರಣಗಳು ಹಾಗಾದರೆ ಇದೆ ಅಂತ, ಒಂದು ಚಿನ್ನಯ್ಯನಿಗೆ ಪ್ರಚೋದನೆ ನೀಡಿ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಅನ್ನುವಂಥದ್ದು. ಎರಡನೇದಾಗಿ ಸುಳ್ಳು ಹೇಳಿಕೆ ನೀಡಿ ಸಾಕ್ಷ್ಯಾಧಾರ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು. ಮೂರನೇದಾಗಿ ಬುರುಡೆ ರಹಸ್ಯ ಅಂತೇಳಿ ಶವಗಳಿಗಾಗಿ ಶೋಧ ನಡೆಸಿರುವಂಥದ್ದು. ನಾಲ್ಕನೇದಾಗಿ ಚಿನ್ನಯ್ಯನಿಗೆ ಧಮಕಿ ಹಾಕಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಪೊಲೀಸರ ಮೇಲೂ ಕೂಡ ಕೇಳಿಬಂತು. ಈ ವಿಚಾರ. ಇನ್ನು ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇದೆ ಅನ್ನುವಂಥದ್ದು ಸಂಗತಿ ಆಗಿರ್ಬೋದು. ಮತ್ತೆ ಹಿಂದೆ ಚಿನ್ನಯ್ಯನಿಗೆ ಹಣ ಕೊಟ್ಟಿದ್ದಾರೆ, ಆತನಿಗೂ ಕೂಡ ಧಮಕಿ ಹಾಕಿದೆ ಒಂದು ಟೀಮ್. ಅವರು ಕೂಡ ಕೆಲ ಹೇಳಿಕೆಗಳನ್ನು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಕಾರಣ ಆದರೂ ಚಿನ್ನಯ್ಯನ ಮೇಲೆ ಅವರು ಪ್ರಭಾವ ಬೀರಿದ್ರು ಅನ್ನುವಂಥದ್ದಾಗಿರ್ಬೋದು. ಈ ಥರ ಅಂಥದ್ದು ಹತ್ತಾರು ಪ್ರಕರಣಗಳಿದೆ. ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ಈಗ ತನಿಖೆ ನಡೆಸುವಂಥ ನಿಟ್ಟಿನಲ್ಲಿ SIT ಮುಂದಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದೆಲ್ಲದರ ನಡುವೆ ಸುಜಾತಾ ಭಟ್ರನ್ನ ತನಿಖೆಗೆ ಒಳಪಡಿಸಲಾಗಿತ್ತಲ್ವಾ. ಅನನ್ಯ ಭಟ್ ಅಂದ್ರೆ ಆಕೆಯ ಮಗಳು ಅಂತ ಆಕೆಯನ್ನು ಏನು ವಿಚಾರ ಹೇಳಿದ್ರು ಅದೆಲ್ಲ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತಾ ಹೇಳಿದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನನ್ಯ ಭಟ್ ನಾಪತ್ತೆ ಇದೆಯಲ್ಲ, ಇದೇ ಒಂದು ಕಾಲ್ಪನಿಕ ಕಥೆಗಳಿವೆಲ್ಲ. ಅಸಲಿ ಕಥೆಯನ್ನ ಈಗ ಸುಜಾತಾ ಬಾಯ್ಬಿಟ್ಟಿದ್ದಾಳೆ.
SIT ತನಿಖಾಧಿಕಾರಿ ಗುಣಪಾಲ್ ಅವರ ಎದುರು ತಪ್ಪೊಪ್ಪಿಗೆಯನ್ನ ಮಾಡಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತನಿಖಾಧಿಕಾರಿ ಪ್ರಶ್ನೆಗಳಿಗೆ ಸುಜಾತ ಅಂತೂ ಒಂದು ಹಂತಲ್ಲಿ ತಂಡ ಹೊಡೆದ್ಬಿಟ್ರು ಅನ್ನುವಂಥದ್ದು. ನಾನು ಹೇಳಿರೋದು 80% ಸುಳ್ಳು, ಎಲ್ಲ ಕಾಲ್ಪನಿಕ, ಭೂ ವಿವಾದ ಇರುವಂಥದ್ದು ಸತ್ಯ, ಆದರೆ ಬೇರೆ ಎಲ್ಲವೂ ಕೂಡ ಕಾಲ್ಪನಿಕ, ಅರವಿಂದ ವಿಮಲಾ ಕೂಡ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತ ಹೇಳಿದ್ಲು. ಸುಜಾತ ಅಂತೂ ಇವರು ದಿನಕ್ಕೊಂದು ಕತೆ ಇವ್ರದ್ದು. ಬೆಳಗ್ಗೆ ಒಬ್ರಿಗೆ ಒಂದು ಹೇಳೋದು, ಅದಾದ ನಂತರ ಮತ್ತೆ ನಾನು ಹಂಗೆಲ್ಲ ಹೇಳಿಲ್ಲ ಅನ್ನೋದು. ಆಮೇಲೆ ಸ್ವಲ್ಪ ಅವ್ರ ಪಾಪ ವಯಸ್ಸು ಕೂಡ ಆಗಿದೆ, ಬರ್ತಾ ಬರ್ತಾ ಸ್ವಲ್ಪ ಡಿಸ್ಟರ್ಬ್ಡ್ ರೀತಿಯಾಗಿಯೇ ಅವರು ಕಂಡು ಬರ್ತಾ ಇದ್ರು. ಒಬ್ಬೊಬ್ಬರು ರೀತಿಯಾಗಿ ಒಂದೊಂದು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಸು. ಬಟ್ ಈ ಎಲ್ಲ ಷಡ್ಯಂತ್ರದ ಭಾಗದಲ್ಲಿ ಇವರು ಕೂಡ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಈಗ. ಸೊ ಹಾಗಾಗಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನನ್ನನ್ನು ಕತೆ ಹೇಳುವಂಥ ನಿಟ್ಟಿನಲ್ಲಿ ಕೆಲವರು ಒತ್ತಾಯ ಮಾಡಿದ್ರು ನನ್ನನ್ನು, ಈ ಷಡ್ಯಂತ್ರ ಹಾಗೆ ಪಿತೂರಿಯಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ಅಂತ ಸುಜಾತ ಹೇಳಿದಾರಂತೆ. ಸೊ ಈ ಷಡ್ಯಂತ್ರ ಪಿತೂರಿಯಲ್ಲಿ ನನ್ನನ್ನು ಕೂಡ ಸಿಲುಕಿಸಲಾಗಿದೆ, ಭೂ ವಿವಾದ ಕೆದಕಿ ಭೂಮಿ ಏನಾದರೂ ಅದರಲ್ಲಿ ಸಿಕ್ಕರೆ ಅದರಲ್ಲೂ ಪಾಲ್ ಪಡೆಯೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ತನಿಖೆಗೆ ಕೆಲ ಪೂರಕ ದಾಖಲೆಗಳನ್ನು ಕೂಡ ಸುಜಾತ ಒದಗಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ ವರದಿ, ಸುಜಾತಕ್ಕೆ ಸಂಬಂಧಪಟ್ಟ ಹಾಗಿನ ಸ್ಟೇಟ್ಮೆಂಟ್ ವರದಿ ಕೂಡ ಇದೀಗ ಸಿದ್ಧ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸುಜಾತ ವಿಚಾರ ಏನಿದೆ, ಇದೊಂದು ರೀತಿ ಇದು ಚಾಪ್ಟರ್ ಕ್ಲೋಸ್ ಆದಂಗೆ ಈಗ ಕಂಡು ಬರ್ತಾ ಇದೆ. ಸೊ ಸುಜಾತ ಭಟ್, ಅನನ್ಯ ಭಟ್ ಅನ್ನುವಂಥ ನನ್ನ ಮಗಳನ್ನ ಧರ್ಮಸ್ಥಳದಲ್ಲಿ ಕೆಲವರು ಕಿಡ್ನಾಪ್ ಮಾಡಿಬಿಟ್ರು, ಕೊಂದು ಹಾಕಿದ್ರು ಅನ್ನುವಂಥದ್ದೆಲ್ಲವನ್ನು ಕೂಡ ಅವರು ಆರೋಪಿಸಿದ್ದರಲ್ವಾ, ಅದೆಲ್ಲ ಸುಳ್ಳು, ಕಾಲ್ಪನಿಕ ಕಥೆಗಳು, ಯಾರೋ ಇವ್ರನ್ನ ಪ್ರಚೋದಿಸಿದ್ರು ಅನ್ನುವಂಥದ್ದನ್ನ ಕೂಡ ಆಕೆ ಹೇಳಿದ್ದಾರೆ ಪೊಲೀಸರ ಮುಂದೆ ಅಂತೇಳಿ ತಿಳಿದು ಬರ್ತಾ ಇದೆ.